ಹೋ ಇದೇನಣ್ಣ ಹಿಂಗಾಗೋಯ್ತಲ್ಲ. ಈ ವಾರ ಏನೋ ಚೆನ್ನಾಗಿ ಆಡೋ ನಾವು ಅಣ್ಣ ಒಪ್ಕೊಳ್ಳೋಣ. ಸೀಸನ್ಸ್ ಬೆಸ್ಟ್ ಕೊಟ್ಬಿಟ್ರಲ್ಲ ಸುದೀಪ್ ಸರು, ಅದೇಂಗೆ ಅಂತ. ಥೋ ಏನೋ ಹೋಗಪ್ಪ, ನನಗೊಂದು ಅರ್ಥ ಆಯ್ತಾ ಇಲ್ಲ. ಎಂತ ಗೊತ್ತುಂಟಾ, ಅವ್ರದ್ದು ಮುಂಚೆನೇ ಇತ್ತಲ್ವಾ, ಅವ್ರದ್ದು ವ್ಯಕ್ತಿತ್ವ ಉಂಟಲ್ವಾ ಅದು. ಅಣ್ಣ ಇವಳಿಗೆ ಸುಮ್ಮನಿರ ಕೇಳೋಣ, ಮುಂಚಿಂದು ಪಂಚಿಂದು ಅಂದ್ಕೊಂಡು ಬಂದ್ಬಿಡ್ತಾಳಲ್ಲಿ ಮೂದೇವಿ. ಕುತ್ಕೋ, ಸುಮ್ಮನೆ ಕುತ್ಕೊಳ್ರು ಅಲ್ಲೋ. ಸುದೀಪ್ ಸರ್ ನಂಗಲ್ಲಿ ಬೆಸ್ಟು ಅಂದಿಲ್ಲ, ವರ್ಸ್ಟು ಅಂದಿಲ್ಲ. ರಘು ಒಬ್ಬರೇ ಆಡಿ ಅಂತ ಬೇರೆ ಅಂದರು. ನನ್ನ ತಲೆ ಕೆಟ್ಟೋಗೈತೆ. ಇನ್ನೂ 2 ವಾರ ಮನೆಯಿಂದ ಆಚೆ ಹೋದ್ಮೇಲೆ ನಾನು ಇದನ್ನೇ ಯೋಚನೆ ಮಾಡಬೇಕಲ್ಲಿ. ಮ್ಯಾಮ್ ನಾನು ಹೇಳಿಲ್ವಾ ಮ್ಯಾಮ್, ನಾವಾಗಿದ್ರೇ ಜನಕ್ಕೆ ಇಷ್ಟ ಆಗೋದು ಮ್ಯಾಮ್. ನೋಡಿ ಸೀಸನ್ಸ್ ಬೆಸ್ಟ್ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ನನಗೆ. ನಾವು ಯಾರಿಗೋಸ್ಕರನೂ ಇಲ್ಲಿ ಯಾರನ್ನ ಮೆಚ್ಚೋಕ್ಕೋಸ್ಕರನೂ ಆಡಬೇಕಾಗಿಲ್ಲ ಮ್ಯಾಮ್. ನಾವಾಗಿದ್ದರೆ ಸಾಕು. ಸುದೀಪ್ ಸರ್ಗೆ ಇಷ್ಟ ಆಗಿದೆ ಅಂತಂದರೆ ಇನ್ನು ಆಚೆ ಇರೋ ಜನಕ್ಕೆ, ಆಚೆ ಇರೋ ಜನ ನಮಗೋಸ್ಕರ ನಮ್ಮನ್ನ ಅಷ್ಟು ಇಷ್ಟಪಡ್ತಾ ಇರ್ತಾರೆ ಮ್ಯಾಮ್, ಅಷ್ಟು ಇಷ್ಟಪಡ್ತಾ ಇರ್ತಾರೆ. ಜೈ ಮಹಾಕಾಲ್. ಸೀಸನ್ಸ್ ಬೆಸ್ಟು ಧ್ರುವಂತ. ನನಗೇನೋ ಅನಿಸುತ್ತೆ ಬಿಂದು, ಇವ್ರು ಈ ಥರ ಗಿಮಿಕ್ ಮಾಡ್ತಾ ಇರೋದು ನೋಡಿದ್ರೆ ಲಾಸ್ಟಿಗೆ ಧ್ರುವಂತ್ಗೋ ಅಶ್ವಿನಿಗೋ ಕಪ್ ಕಟ್ ಕಳಿಸ್ತಾರೆ. ಏನಮ್ಮ ಅಂತ ಇದೆಯಲ್ಲ. ಛೀ.